ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾಗೇಂದ್ರ ವಿರುದ್ಧದ ಶ್ರೀರಾಮುಲು ಹೋರಾಟಕ್ಕೆ ಕೈ ಕೊಟ್ಟಂಥ ವಿಪಕ್ಷ ನಾಯಕ ಅಥವಾ ಸ್ವಪಕ್ಷೀಯ ಆರ್ ಅಶೋಕ್ ಮತ್ತು ವಿಜೇಂದ್ರ ಮಧ್ಯೆ ನಿಜಕ್ಕೂ ಆಗಿದ್ದೇನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮುಂಗಾರು ಅಧಿವೇಶನ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಜನಂತೆ ವರ್ತನೆ ಮಾಡ್ತಾ ಇದ್ದಾರೆ. ಯಾವುದೇ ವಿರೋಧದ ನಡುವೆಯೂ ಕೂಡ BJP ಯಾವುದೇ ಹಂತಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದೊಡ್ಡುವ ಅಥವಾ ವಿರೋಧಿಸುವ ಕಾರ್ಯವನ್ನು ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಹೋರಾಟ ಮಾಡುತ್ತೆ, ಅದಾದ ನಂತರ ಪಕ್ಷದ ಕಚೇರಿಗೆ ಹೋಗುತ್ತೆ, ಒಂದು ಮೀಟಿಂಗ್ ಮಾಡುತ್ತೆ, ನಾಳೆ ದಿನ ಅದನ್ನು ಕೈ ಬಿಟ್ಬಿಡುತ್ತೆ, ಮತ್ತೆ ಒಂದು ಹೋರಾಟ ಮಾಡುತ್ತೆ, ಮತ್ತೆ ಅಧಿವೇಶನ ಆ ದಿನ ಮುಗಿದ ನಂತರ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ಆಗುತ್ತೆ, ಮತ್ತೆ ಮಾರನೇ ದಿನ ಬಂದು ಆ ಹೋರಾಟವನ್ನು ಅರ್ಧಕ್ಕೆ ಕೈ ಬಿಡುತ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರವಂತೂ BJP ವಿರೋಧ ಪಕ್ಷದಲ್ಲಿ ಇದೆಯಾ ಇಲ್ವಾ? ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 224 ಕ್ಷೇತ್ರವನ್ನು ಗೆದ್ದು ಬೀಗಿ ಸರ್ಕಾರವನ್ನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಅಲ್ಲಲ್ಲಿ ಒಬ್ಬೊಬ್ಬ MLAಗಳು, ಸುನಿಲ್ ಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಹೋರಾಟ ಮಾಡ್ತಾರೆ, ಅದು ತಾರ್ಕಿಕ ಅಂತ್ಯಕ್ಕೆ ಬರಲ್ಲ. ಅಶೋಕ್ ಅವರು ತನ್ನ ಮೇಲಿರುವಂಥ ತನ್ನ ವಿರೋಧ ಪಕ್ಷದ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದಾರೆಯೇ ಹೊರತು ನಿಜವಾಗಿಯೂ ಕೂಡ ಪಾಯಿಂಟ್ ಹಾಕ್ತಾ ಇಲ್ಲ, ನಿಜವಾಗಿಯೂ ಕೂಡ ಮಾತಾಡಬೇಕಾದಂಥ ವಿಷಯ ಮಾತನಾಡ್ತಿಲ್ಲ. ಅರ್ಧಂಬರ್ಧ ಮಾತಾಡಿ ಅರ್ಧಕ್ಕೆ ಕೈ ಬಿಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಕಣ್ಮುಂದೆ, ಅದರಲ್ಲೂ ರಾಜಕೀಯವನ್ನು ಹತ್ತಿರದಿಂದ ಬಲ್ಲಂಥ ಪ್ರತಿಯೊಬ್ಬರಿಗೂ ಕೂಡ ಕಂಡು ಬರ್ತಾ ಇದೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಏನಿದ್ರೆ ಅರ್ಥ ಎನ್ನುವುದನ್ನು ನೋಡ್ತಾ ಹೋದರೆ ಮತ್ತೊಂದು ಸಾಕ್ಷಿ ಕೂಡ ರಿವೀಲ್ ಆಗ್ತಾ ಇದೆ. ಮೂಡ ಹಗರಣ ಆಯಿತು, ಬಿಡ್ದಿ ಹೋರಾಟ ಆಯಿತು, ವಾಲ್ಮೀಕಿ ಹೋರಾಟ ಆಯಿತು, ಇದೀಗ ನಾಗೇಂದ್ರ ಅವರ ವಿರುದ್ಧ ಹೋರಾಟದಲ್ಲೂ ಕೂಡ BJPಯಲ್ಲಿ ಸಮನ್ವಯತೆಯ ಕೊರತೆ ಕಾಣ್ತಾ ಇದೆ ಎನ್ನುವುದಕ್ಕಿಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಅಶೋಕ್ ಅವರ ನಡುವೆ ಯಾವುದೂ ಸರಿ ಇಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಶ್ರೀರಾಮುಲು ಅವರು ಒಂದು ಮಾತನ್ನು ಹೇಳಿದರು ವಿಜೇಂದ್ರ ಅವರಿಗೆ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ 2ನೇ ಹಂತದಲ್ಲಿ ಕ್ಯಾಬಿನೆಟ್ ಪುನರ್ರಚನೆಯಾದಾಗ ಬಳ್ಳಾರಿ ಕಡೆಯಿಂದ, ಉತ್ತರ ಕರ್ನಾಟಕದ ಕಡೆಯಿಂದ ಬಳ್ಳಾರಿಯಿಂದ ಅಷ್ಟೂ ಸೀಟನ್ನು ಗೆದ್ದಂಥ ಕಾಂಗ್ರೆಸ್ಗೆ ಅಲ್ಲೊಂದು ಸಚಿವ ಸ್ಥಾನ ಕೊಡಬೇಕಾಗತ್ತೆ. ಆ ಸಚಿವ ಸ್ಥಾನ ಯಾರಿಗೆ ಕೊಡಬೇಕಂದ್ರೆ ನನ್ ಅದರ್ ದೆನ್ ನಾಗೇಂದ್ರ. ಅದಕ್ಕೆ ಬೇರೆಯದೇ ಆದ ಕಥೆ ಇದೆ. ಕಳೆದ ಬಾರಿ ಸುದ್ದಿ ಗೌರ್ಮೆಂಟಲ್ಲಿ ಸಚಿವರಾಗಿ ಹಗರಣದಲ್ಲಿ ಸಿಲುಕು ಹಾಕ್ಕೊಂಡು ಜೈಲು ಶಿಕ್ಷೆಯನ್ನು ಅನುಭವಿಸಿ ಅಥವಾ ಜೈಲಿಗೆ ಹೋಗಿ ಬೇಲ್ ಮುಖಾಂತರ ಹೊರಗಡೆ ಬಂದು ಬೇರೆ ಬೇರೆ ಸಂಸ್ಥೆಯಿಂದ ಕ್ಲೀನ್ ಚಿಟ್ ಪಡ್ಕೊಂಡ್ರೂ ಕೂಡ ಮತ್ತೆ ಅವರನ್ನು DK ಸಚಿವ ಸಂಪುಟದ 2ನೇ ಸುತ್ತಿನಲ್ಲಿ ಮಂತ್ರಿಯಾಗಿ ಮಾಡಿದ್ರು, ಖಾತೆಯನ್ನು ಕೊಟ್ಟರು. ಅದಾದ ನಂತರ BJP ಒಂದು ಹೋರಾಟವನ್ನು ಮಾಡ್ತು, ಕಳಂಕಿತ MLAಗೆ ಯಾಕೆ ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ರಿ, ಅಥವಾ ಈ ಹಿಂದೆ ಸಿದ್ದು ಸರ್ಕಾರದಲ್ಲಿ ಯಾಕೆ ಅವರನ್ನು ಸಚಿವ ಸಂಪುಟದಿಂದ ತೆಗೆದ್ರಿ, ಒಂದು ಹಂತಕ್ಕೆ ತೆಗೆದ ನಂತರ ಮತ್ತೆ ಅವರನ್ನು ಯಾಕೆ ಕ್ಲೀನ್ ಚಿಟ್ ಕೊಟ್ಟು ನೀವು ಮಂತ್ರಿಯನ್ನು ಮಾಡಿದ್ರಿ, ಅವರನ್ನು ರಾಜೀನಾಮೆ ಕೊಡಬೇಕು, ಅವರನ್ನು ಸಚಿವ ಸಂಪುಟದಿಂದ ಕಿತ್ತಾಕಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಡೆಯುತ್ತೆ ಎನ್ನುವಂಥ ಮಾತನ್ನು ವಿಧಾನಸೌಧದ ಒಳಗಡೆ ಹೋರಾಟವನ್ನು ಮಾಡಿದ್ರು. ಆ್ಯಸ್ ಯೂಸ್ವಲಿ ಅಧಿವೇಶನದ ಆ ದಿನ ಮುಗಿದ ನಂತರ ಶ್ರೀರಾಮುಲು ನೇತೃತ್ವದ ಒಂದು ತಂಡ ವಿಜೇಂದ್ರ ಅವರನ್ನು ಮೀಟ್ ಮಾಡಿ ಕೆಲವೊಂದು ದಾಖಲಾತಿಯನ್ನು ಕೊಟ್ಟು ಕೆಲವೊಂದು ಹೋರಾಟದ ಒಂದು ರೂಪುರೇಷೆಯನ್ನು ಕೊಟ್ಟಿತ್ತು. ನಾಗೇಂದ್ರ ವಿರುದ್ಧ ಹೋರಾಟವನ್ನು ನಾವು ಸಣ್ಣಗೆ ಮಾಡಬಾರ್ದು ಅಥವಾ ಕಡಿಮೆ ಮಾಡಬಾರ್ದು. ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ಅವರನ್ನು ರಿಸೈನ್ ಮಾಡಿದ್ರೆ ನಮಗೊಂದು ಬೆಲೆ ಬರುತ್ತೆ. ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಹೋರಾಟ ಮಾಡಿ ಅವರ ವಿರುದ್ಧ ಹೋರಾಟ ಮಾಡಿದ್ರೆ ಅವರ ತಪ್ಪಿಲ್ಲದಿದ್ದರೂ ಕೂಡ ಅವರು ರಾಜೀನಾಮೆ ಪಡ್ಕೊಂಡ್ರಲ್ಲ, ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಮತ್ತು ನಮ್ಮ ಹೋರಾಟಕ್ಕೆ ಬೆಲೆ ಇರುತ್ತೆ ಮತ್ತು ಕೇಂದ್ರ ಸರ್ಕಾರದ ರಾಜೀನಾಮೆ ಕೊಟ್ಟಂಥ ಒಂದು ನೈತಿಕ ಒಂದು ಹೊಣೆಯನ್ನು ಇಟ್ಟುಕೊಂಡು ಕೇಳಬಹುದು ಎನ್ನುವಂಥ ಒಂದು ಮಾತನ್ನು ರೂಪುರೇಷೆಯನ್ನು ಇದೇ ವಿಜೇಂದ್ರ ಅವರಿಗೆ ಶ್ರೀರಾಮುಲು ಅವರು ಹೇಳ್ತಾರೆ. ದೇವದುರ್ಗದಿಂದ ನಾವು ಬಳ್ಳಾರಿ ತನಕ ಪಾದಯಾತ್ರೆ ಮಾಡೋಣ, ಆ ಪಾದಯಾತ್ರೆಯಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡೋಣ, ಲಕ್ಷಾಂತರ ಜನ ಸೇರಿದ್ರಾಯಿತು, ನಮ್ಮದೊಂದು ಹೋರಾಟ ಆಗುತ್ತೆ ಮತ್ತು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ರೂಪುರೇಷೆಯನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಾರೆ. ವಿಜೇಂದ್ರ ಅವರು ಕೂಡ ಅದನ್ನು ಕೋರ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಬೇಕಿತ್ತು, ಕೋರ್ ಕಮಿಟಿಯ ಮೀಟಿಂಗನ್ನು ಕರೆಯಬೇಕಿತ್ತು. ಯಾವ್ದು ಮಾಡಿದ್ರೋ ಗೊತ್ತಿಲ್ಲ, ನೇರವಾಗಿ ಇಂಥ ಒಂದು ಆಹ್ವಾನ ಬಂದು ಇಂಥ ಒಂದು ಚಿಂತನೆ ಇದೆ, ಈ ಚಿಂತನೆಯನ್ನು ನಾವು ಹೈಕಮಾಂಡ್ಗೆ ತಿಳಿಸ್ತೇವೆ ಅನ್ನುವಂಥ ಪರೋಕ್ಷ ಒಪ್ಪಿಗೆಯ ಮಾತನ್ನು ಮಾಧ್ಯಮದ ಮುಂದೆ ಹೇಳ್ತಾರೆ. ನೋಡಿ, ಅಲ್ಲಿಗೆ BJPಯಲ್ಲಿ ಇದ್ದಂಥ ಒಣ ಬಣಗಳ ಬಡಿದಾಟ
ಭುಗಿಲೆತ್ತು. ಈ ಹಿಂದೆ ಯತ್ನಾಳು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, BP ಹರೀಶ್, GM ಸಿದ್ದೇಶ್ವರ, ಅರವಿಂದ್ ಲಿಂಬಾವಳಿ ಹೀಗೆ ಅನೇಕರು ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ರು, ಇನ್ಕ್ಲೂಡಿಂಗ್ ಜಾರಕಿಹೊಳಿ ಫ್ಯಾಮಿಲಿ, ಇವರೆಲ್ಲ ಕೂಡ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ರು. ಆದರೆ ಇದೀಗ ಕೆಲವೊಂದು ನಾಯಕರು ಇಲ್ಲ, ನಾವು BJP ಪರ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಅದರಲ್ಲಿ ಆರೋಷಕ್ ಆಗಿರ್ಬೋದು, CT ರವಿ ಆಗಿರ್ಬೋದು, ಕೆಲವೊಂದು ಜನ ಇಲ್ಲ ನಾವು ತಟಸ್ಥ ಬಣ, ನಾವು ಯಾರ ಪರವಾಗಿಲ್ಲ, ನಾವು BJP ಪರ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ. ಇದೀಗ ಆ ಒಂದು ತಟಸ್ಥ ಬಣದಲ್ಲಿದ್ದಂಥ ಒಬ್ಬ ನಾಯಕ ಸಿಟ್ಟಿಗೆದ್ದಿದ್ದಾನೆ. ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅಥವಾ ವಾಹಿನಿಯಲ್ಲಿ ಪ್ರಸಾರ ಆದ ಪ್ರಕಾರ ಇದೇ ವಿಷಯವನ್ನು ವಿಜಯೇಂದ್ರ ಅವರು ಶ್ರೀರಾಮುಲು ಅವರ ಒಂದು ಹೋರಾಟದ ರೂಪುರೇಷೆಯನ್ನು ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಹೋರಾಟ ಅಥವಾ ನಿಮ್ಮ ಬೆಂಬಲ ಹೇಗಿರುತ್ತೆ, ವಿಪಕ್ಷ ನಾಯಕನಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ ಅನ್ನುವಂಥ ಮಾತನ್ನು ಪತ್ರಕರ್ತರ ಜೊತೆಗೆ ವಿತೌಟ್ ಮೈಕ್, ವಿತೌಟ್ ಕ್ಯಾಮ್ರಾ ಮಾತನಾಡಿದಾಗ ಇದೇ ಆರೋಷಕ್ ಹೇಳ್ತಾರೆ, ನನಗೆ ಅದೇನು ಗೊತ್ತಿಲ್ಲಪ್ಪ, ಇವತ್ತು ಅವರೊಂದು ಹೋರಾಟ ಮಾಡ್ತಾರೆ, ನಮ್ಮನ್ನು ಕೇಳಿದೆ, ನಾಳೆ ನಾನು ಒಂದು ಹೋರಾಟ ಮಾಡ್ತೇನೆ, ಇದಕ್ಕೆ ಒಪ್ಪಿಗೆ ಇದೆಯಾ, ಇದಕ್ಕೆ ಅವ್ರು ಬರ್ತಾರೆ ಅನ್ನುವಂಥ ನೇರವಾದಂಥ ಖಡಕ್ ನಿರ್ಧಾರವನ್ನು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ಇದೇ ಆರ್ ಅಶೋಕ್ ಅವರು. ಪದ್ಮನಾಭ ನಗರ ಕ್ಷೇತ್ರದಿಂದ ಗೆದ್ದಂಥ ಮಾಜಿ ಮುಖ್ಯಮಂತ್ರಿ, ಮಾಜಿ ಹೋಮ್ ಮಿನಿಸ್ಟರ್ ಮತ್ತು ಈಗಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು. ಆರ್ ಅಶೋಕ್ ಅಂದ ಕೂಡಲೇ ಕೆಲವೊಂದು ಬಾರಿ ಕೆಲವೊಂದು ಸಂಗತಿಗಳು ಕೂಡ ನೆನಪಿಗೆ ಬರುತ್ತೆ. ತುಂಬ ಚೆನ್ನಾಗಿದ್ದಾರೆ JDS ಜೊತೆ, ತುಂಬ ಚೆನ್ನಾಗಿದ್ದಾರೆ ದೇವೇಗೌಡರ ಫ್ಯಾಮಿಲಿ ಜೊತೆ, ತುಂಬ ವಿರೋಧವಾಗಿದ್ದಾರೆ ಯಡಿಯೂರಪ್ಪನವರ ಕುಟುಂಬದವರ ಜೊತೆ, ಸರಿ ಇಲ್ಲ ಎನ್ನುವಂಥ ಮಾತು. ಕಳೆದ ಒಂದು ಹಂತದಲ್ಲೂ ಕೂಡ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು ಜೈಲಿಗೆ ಹೋದಾಗಲೂ ಕೂಡ ಜೈಲಿಗೆ ಮಾತನಾಡಿಸ್ಲಿಕ್ಕೆ ಹೋದಂಥ ಆರ್ ಅಶೋಕ್ ಅವರನ್ನ ಕಂಡು ಯಡಿಯೂರಪ್ಪನವರು ಕೂಡ ಒಂದು ಮಾತಾಡಿದ್ರು, ಈಗ ಸಮಾಧಾನ ಆಯ್ತಾ, ನಾನು ಜೈಲಿಗೆ ಬಂದುಬಿಟ್ಟೆ ಅನ್ನುವಂಥ ಮಾತನ್ನು ಹೇಳಿದ್ರು ಅನ್ನೋದು ಕೂಡ ಅನೇಕ ಕಡೆ ಚರ್ಚೆಯಾಗಿದೆ. ಗೊತ್ತಿಲ್ಲ ಏನಂತ. ಒಂದು ಹಂತಕ್ಕೆ ಆವಾಗ ಯಡಿಯೂರಪ್ಪನ ಕಾಲದಲ್ಲಿ ಯಡಿಯೂರಪ್ಪನವರು ಜೈಲಿಗೆ ಹೋದಾಗ ಅಥವಾ 3-4 ಮುಖ್ಯಮಂತ್ರಿ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ಆರ್ ಅಶೋಕ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆರ್ ಅಶೋಕ್ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಸುರೇಶ್ ಕುಮಾರ್ ಅವರ ಮುಖ್ಯಮಂತ್ರಿ ಆಗ್ಬೋದು ಎನ್ನುವಂಥ ಚರ್ಚೆ. ಅಂದರೆ 10-15 ವರ್ಷಗಳ ಹಿಂದೆ ಕೂಡ ಆರ್ ಅಶೋಕ್ ಅವರ ಸ್ವಲ್ಪ ಹವಾ ಇತ್ತು. ಆರ್ ಅಶೋಕ್ ಅವರು ಕೂಡ BJP ಕಡೆಯಿಂದ ಮುಖ್ಯಮಂತ್ರಿ ಆಗ್ಬೋದು ಎನ್ನುವಂಥ ಟಾಕ್ ಕೂಡ ಇತ್ತು. ಅರುಣ್ ಜೇಟ್ಲಿ ಅವರಿಗೆ ತುಂಬ ಬೇಕಾದಂಥ ವ್ಯಕ್ತಿ ಇದೇ ಆರ್ ಅಶೋಕ್ ಅವರಾಗಿದ್ದರು. ಆದರೆ ಅರುಣ್ ಜೇಟ್ಲಿ ಅವರು ನಿಧನ ನಂತರ, ಅವರ ಕಾಲ ಸರಿದ ನಂತರ ಇದೀಗ BJPಯಲ್ಲಿ ಯಾವುದು ಸರಿ ಇಲ್ಲ. ಆ ಒಂದು ಮಾನದಂಡ, ಆ ಒಂದು ಬೆಳವಣಿಗೆ ಕೂಡ ಇದೀಗ ಸದ್ದು ಮಾಡ್ತಿದೆ. ಒಂದು ವೇಳೆ ರಾಜ್ಯದ ಅಧ್ಯಕ್ಷರಾಗಿರುವಂಥ BJP ವಿಜಯೇಂದ್ರ ಅವರೇ ಮುಂದುವರೆದರೆ ನಮಗೆ ಮುಂದೆ ಏನೂ ಉಳಿಗಾಲವಿಲ್ಲ. ಯಾವುದು ಚಿಕ್ಕ ಪುಟ್ಟ ಸಚಿವ ಸ್ಥಾನವನ್ನು ಪಡ್ಕೊಳ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂದರೆ ಉಪಮುಖ್ಯಮಂತ್ರಿ ಆಗಬಹುದು. ಯಾಕಂದರೆ ಈಗ ಕುಮಾರಸ್ವಾಮಿ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡು ಬಿಟ್ಟರೆ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗ ವಿಜಯೇಂದ್ರ ಅವರು ಲಿಂಗಾಯತ ಮುಖಂಡರಾಗಿರುವಂಥ ಕಾರಣಕ್ಕೆ ಅವರು ಕೂಡ ಉಪಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಯಾವುದೂ ಕೂಡ ನಮ್ಮ ಪರವಾಗಿಲ್ಲ, ನನ್ನನ್ನು ಯಾವ ಸ್ಥಾನದಿಂದಲೂ ಕೂಡ ಇಳಿಸಬಾರ್ದು, ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಬೇಸರಕ್ಕೂ ಗೊತ್ತಿಲ್ಲ. ಆದರೆ BJPಯಲ್ಲಿ ಯಾವುದೂ ಕೂಡ ಸರಿ ಬರ್ತಾಯಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಬಿಡದಿ ಹೋರಾಟ ಮಾಡಿದ್ರು, ಅಲ್ಲೂ ಕೂಡ ಕೋರ್ ಕಮಿಟಿಯಲ್ಲಿ ನಿರ್ಧಾರವಾದಂತಲ್ಲ. ದೊಡ್ಡ ಮುಖಂಡರು ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು, ಮಾಡಿ ಒಪ್ಪಿಗೆ ಕೊಟ್ಟರು. ಮೂಡ ಹಗರಣದಲ್ಲಿ BJP ಕೋರ್ ಕಮಿಟಿಲಿ ಮೀಟಿಂಗ್ ಆಗಿದ್ದಲ್ಲ, ಹೊರಗಡೆ ಒಂದು ಮೀಟಿಂಗ್ ಆಯಿತು, BJP ಒಂದು ಆಫೀಸಲ್ಲಿ ಮೀಟಿಂಗ್ ಆಯಿತು, ಅಥವಾ ಅರ್ಧಕ್ಕೆ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು. ಅದು ಕೂಡ ಒಂದು ತಾರ್ಕಿಕ ಹಂತಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ದು ಲಾಂಗ್ ಟರ್ಮನ್ನು ತೆಗೆದುಕೊಂಡಂದರೆ ಅದು ಮೂಡ ಹಗರಣ ಅಂತ ಹೇಳಿದ್ದು. ವಾಲ್ಮೀಕಿ ಹಗರಣದಲ್ಲಿ ಅಫ್ಕೋರ್ಸ್ ಸಕ್ಸಸ್ ಆಯಿತು, ರಾಜೀನಾಮೆ ಕೊಟ್ಟರು. ಆದರೆ ಈಗ BJPಯ ಒಣ ಬಣಗಳ ಬಡಿದಾಟವನ್ನೇ ಪ್ಲಸ್ ಮಾಡಿಕೊಂಡಂಥ ಕಾಂಗ್ರೆಸ್ ಮತ್ತೆ ಅದೇ MLAಗೆ ಸಚಿವ ಸ್ಥಾನವನ್ನು ಕೊಟ್ಟರು. ಈಗ ನಾಗೇಂದ್ರ ವಿಷಯದಲ್ಲೂ ಕೂಡ ಒಂದು ಹಂತಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಾಯಿತು. ಆದರೆ ಕೋರ್ ಕಮಿಟಿಯಲ್ಲೇ ಅದು ಡಿಸ್ಕಸ್ ಆಗಿಲ್ಲ. ಕೋರ್ ಕಮಿಟಿ ಮೀಟಿಂಗ್ ಯಾಕೆ ಕರೀತಾ ಇಲ್ಲ ಅಂದರೆ ಕೋರ್ ಕಮಿಟಿಯಲ್ಲಿ ಇರುವಂಥವ್ರು ಯಾರೂ ಕೂಡ ವಿಜಯೇಂದ್ರ ಅವರ ಮಾತನ್ನು ಒಪ್ಪಲ್ಲ. ಕೋರ್ ಕಮಿಟಿಯಲ್ಲಿ ಯಾರಿದ್ದಾರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಕಾರಜೋಳ, ಬೊಮ್ಮಾಯಿ, ಸದಾನಂದ ಗೌಡ, ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿಗೆ ವಿಜಯೇಂದ್ರ ಕಂಡ್ರಾಗಲ್ಲ ಅವರೇ ಇದ್ದಾರೆ. ಹೀಗಾಗಿ ವಿಜಯೇಂದ್ರ ಅವರು ಈ ಹಿರಿಯ ವ್ಯಕ್ತಿಗಳನ್ನು ತನ್ನ ಒಂದು ಸಪೋರ್ಟಿಗೆ ತೆಗೆದುಕೊಳ್ತಾರೆ, ಅವರ ಒಂದು ಸಪೋರ್ಟನ್ನು ತೆಗೆದುಕೊಳ್ತಾರೆ, ಜೊತೆ ಅವರ ಮಾತನ್ನು ಕೇಳ್ತಾ ಇಲ್ಲ. ಹೀಗಾಗಿ ವಿಜಯೇಂದ್ರ ಅವರು ಯಾವುದೇ ಕೋರ್ ಕಮಿಟಿಯ ಮೀಟಿಂಗನ್ನು ಕರಿತಾ ಇಲ್ಲ, ಹೈಕಮಾಂಡ್ ತಿಳಿಸ್ತಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಈಗ ತನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಅದರಿಂದ ಬೇಸತ್ತಂಥ ಆರ್ ಅಶೋಕ್ ಅವರು ಇದೀಗ ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧ ಸಿಡಿದಿದ್ದಾರೆ. ಸದ್ಯಕ್ಕೆ ಆ ಒಂದು ಹೋರಾಟ ನಿಂತಿದೆ. ಯಾಕಂದರೆ ST ಕಮ್ಯುನಿಟಿ ಅಂತ ಆ ಬಳ್ಳಾರಿ ವಿಭಾಗದ ನಾಯಕರು ಹೇಳ್ತಾ ಇದ್ದಾರೆ, ಇಲ್ಲ ನಾಗೇಂದ್ರ ವಿರುದ್ಧ ನಾವು ಹೋರಾಟ ಮಾಡಬಾರ್ದು, ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ನಾವು ರಾಜೀನಾಮೆಯನ್ನು ಪಡ್ಕೊಂಡ್ರೆ ಒಬ್ಬ ST ಕಮ್ಯುನಿಟಿ ಅಂದರೆ ಪರಿಶಿಷ್ಟ ಪಂಗಡದ ಒಬ್ಬ
ನಾಯಕನ ನಾವು ರಾಜೀನಾಮೆ ಕೇಳ್ದಂಗಾಗುತ್ತೆ, ಅಂಥ ಒಂದು ಅಪವಾದ ಬರುತ್ತೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಹೋರಾಟವನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕು ಎನ್ನುವಂಥ ಮನವಿಯನ್ನು ಶ್ರೀರಾಮುಲುರು ಕೊಟ್ಟರು, ರಾಜ್ಯ BJಪಿಯವರು ಕೊಟ್ಟರು. ಹೀಗಾಗಿ ಆ ಒಂದು ಹೋರಾಟ ಸದ್ಯಕ್ಕೆ ತಣ್ಣಗಾಗುವಂಥ ಎಲ್ಲ ಸಾಧ್ಯತೆ ಇದೆ. ವಿಧಾನಸಭೆಯಲ್ಲಿ ಹೋರಾಟ ಮಾಡ್ಬೋದು, ಅಧಿವೇಶನ ಮುಗಿಯುತ್ತೆ, ಎಲ್ಲಿ ಹೋರಾಟ ಮಾಡಲಿಕ್ಕಾಗತ್ತೆ ಮುಂದೆ. ಈ ಹೋರಾಟ ಮಾಡಿದ್ರೂ ಕೂಡ ದೇವದುರ್ಗದಿಂದ ಬಳ್ಳಾರಿ ತನಕ ಹೋರಾಟ ಮಾಡೋದರಲ್ಲಿ ಲಕ್ಷ ಜನ ಸೇರಿದ್ರು ಕೂಡ ನೀವು ಎಲ್ಲಿ ಉತ್ತರವನ್ನು ಕೇಳ್ತೀವಿ. ವಿಧಾನಸೌಧದಲ್ಲಾದರೆ ಅಧಿವೇಶನ ಇತ್ತಂದರೆ ಅದನ್ನು ಹೋರಾಟ ಮಾಡ್ಬೋದಿತ್ತು ಅಥವಾ ರಾಜೀನಾಮೆನ ಕೇಳ್ಬೋದಿತ್ತು. ಆದರೆ ಸದ್ಯಕ್ಕೆ ಯಾವುದೇ ಮಟ್ಟಕ್ಕೆ ಆ ಹೋರಾಟ ಮಾಡಿದರೂ ಉತ್ತರ ಪಡೆಯುವಂಥ, ಅದಕ್ಕೆ ತಕ್ಕದಂಥ ಉತ್ತರ ಪಡೆಯುವಂಥ ಟೈಮ್ ಕೂಡ ಇದೀಗ BJಪಿ ಹತ್ರ ಇಲ್ಲ. ಮುಂದಿನ ವಾರ ಅಥವಾ ಇದೇ ವಾರದಲ್ಲಿ ಅಧಿವೇಶನ ಕೂಡ ಕೊನೆಗೊಳ್ಳೋದ್ರಿಂದ ಅಧಿವೇಶನದಲ್ಲಿ ಈ ಹೋರಾಟ ಸಫಲವಾಗಲ್ಲ. ಇದರ ಒಟ್ಟು ಅರ್ಥ ಇಷ್ಟೇ, ರಾಜ್ಯ BJಪಿಯಲ್ಲಿ ವಿಜೇಂದ್ರ ಅವರ ಜೊತೆ ಯಾರಿದ್ದಾರಲ್ಲ ಅವರ ಹೋರಾಟಕ್ಕೆ ಈ ಅನೇಕ ಕೋರ್ ಕಮಿಟಿಯಲ್ಲಿದ್ದಂಥ ಆರ್ ಅಶೋಕ್ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ವಿಜೇಂದ್ರ ಅವರ ಬೆನ್ನಿಗೆ ನಿಂತಿರುವಂಥ ಯಾವ ನಾಯಕರ ಹೋರಾಟಕ್ಕೂ ಕೂಡ ಬೆಂಬಲ ಸೂಚಿಸ್ತಾ ಅನ್ನೋದು ಕೂಡ ಇದೀಗ ಮನವರಿಕೆ ಆಗ್ತಿದೆ. ವಿಜೇಂದ್ರ ಅವರ ಜೊತೆ ರಾಮುಲು ಇದ್ದಾರೆ, ವಿಜೇಂದ್ರ ಜೊತೆ ಪ್ರೀತಮ್ ಗೌಡ ಇದ್ದಾರೆ, ವಿಜೇಂದ್ರ ಜೊತೆ ಚಿಕ್ಕಬಳ್ಳಾಪುರದ ಒಬ್ಬ ಯುವ MLA ಕೂಡ ಇದ್ದಾರೆ. ಹೀಗಾಗಿ ಈ ಎಲ್ಲ ವ್ಯಕ್ತಿಗಳು ಏನೇ ಹೋರಾಟ ತೆಗೆದುಕೊಂಡು ಬಂದರೂ ಕೂಡ ದೊಡ್ಡ ದೊಡ್ಡ ನಾಯಕರು ಎನಿಸಿಕೊಂಡಿರುವಂಥ ಅಥವಾ ತಟಸ್ಥ ಬಣದ ನಾಯಕರು ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಾ ಇಲ್ಲ. ನೋಡಬೇಕು ಮುಂದಿನ ಹಂತದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ವಿಪಕ್ಷ ನಾಯಕ ಬದಲಾವಣೆ ಆಗುತ್ತಾ. ಏನಾದರೂ ಬದಲಾವಣೆ ಆದರೆ ಈ ನಾಯಕರು ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.